ಹಾಯ್ ಫ್ರೆಂಡ್ಸ್, ಈ ಮಳೆಗಾಲದಲ್ಲಿ ಅಥವಾ ಆಟಿ ತಿಂಗಳಿನಲ್ಲಿ ಪತ್ರೊಡೆ ಮಾಡದ ಮನೆ ಇರ್ಲಿಕ್ಕಿಲ್ಲ. ಇಲ್ಲೀಗ ನೋಡಿ ಫುಲ್ ಪತ್ರೊಡೆಯ ಸೊಪ್ಪು ತುಂಬಿ ಹೋಗಿದೆ. ನಮಗೆ ಇವತ್ತೀಗ ಪತ್ರೊಡೆ ಮಾಡಬೇಕು ಅಂತೇಳಿ ಆಗಿದೆ. ಪತ್ರೊಡೆಯ ಗಸಿ ಅಂತ ಹೇಳಿ ಕರೀತಾರೆ, ಅಥವಾ ನಮ್ಮ ಮನೆಯ ಭಾಷೆಯಲ್ಲಿ ಪತ್ರೊಡೆ ಬೆಂದಿ ಅಂತ ಹೇಳ್ತೇವೆ. ಹಾಗೆ ಅದನ್ನು ಮಾಡುವ ಅಂತ ಹೇಳಿದ್ದೇನೆ. ಮಳೆ ಅಂತೂ ಬಿಡ್ತಾನೇ ಇಲ್ಲ. ನಾವು ಇವತ್ತೀಗ ಒಂದು ಪತ್ರೊಡೆ ಕೊಯ್ದು ಬಿಸಿ ಬಿಸಿ ಪತ್ರೊಡೆ ಬೆಂದಿ ಮಾಡಿ ತಿನ್ನುವ ಅಂತ ಹೇಳಿಕೊಂಡು. ಇಲ್ಲಿ ನೋಡಿ, ಇದೀಗ ಒಂದು ಟೈಪಿನ ಅಂದರೆ ತುರಿಸದಂಥ ಒಂದು ವೆರೈಟಿಯ ಕೆಸವು. ಬೇರೆ ಬೇರೆ ರೀತಿಯ ಕೆಸವುಗಳನ್ನು ಉಪಯೋಗಿಸ್ಕೊಂಡು ಪತ್ರೊಡೆ ಮಾಡ್ತಾರೆ. ಆದರೆ ನಾವು ಇಲ್ಲಿಗೆ ಇವತ್ತಿದನ್ನು ಉಪಯೋಗಿಸ್ಕೊಂಡು ಮಾಡುವ ಒಳ್ಳೆ ರುಚಿಯಾಗಿರುವಂತಹ ಒಂದು ಪತ್ರೊಡೆ. ಪತ್ರೊಡೆ ಮಾಡಲಿಕ್ಕೆ ನಮಗೆ ಸ್ವಲ್ಪ ಬಾಳೆ ಎಲೆ ಕೂಡ ಬೇಕು. ನಮ್ಮದೇ ತೋಟ ಉಂಟು, ಇಲ್ಲಿ ಹೋಗಿ ಬಾಳೆ ಎಲೆ ಕೊಯ್ಕೊಂಡು ಬರ್ತೇನೆ. ಸ್ವಲ್ಪ ಆಚೆ ಬದಿಯಲ್ಲಿ ಉಂಟು. ನಮಗೆ ಬೇಕಾದಷ್ಟು ಬಾಳೆ ಎಲೆ ಕಡ್ದಾಯ್ತು. ಈಗ ಮಳೆಗಾಲದಲ್ಲಿ ಬಾಳೆ ಎಲೆ ಕೂಡ ಅಷ್ಟು ಒಳ್ಳೆ ಸಿಗುವುದಿಲ್ಲ. ಗಾಳಿಗೆ ಹರಿದಿರ್ತದೆ ಮತ್ತು ಬೆಳೆದು ಬೇಗ ಹರಿತದೆ. ಇದನ್ನು ಬಾಡಿಸಿಕೊಂಡು ಇದರಲ್ಲಿ ಮಣಿಸಬೇಕಷ್ಟೆ. ಮತ್ತು ನೇಂದ್ರದೆಲ್ಲ ಉಂಟು. ನೇಂದ್ರ ಗಿಡ ಸುಮಾರು ನೆಟ್ಟಿದೆ 100ರ ಮೇಲೆ. ಆದರೆ ಅದರದ್ದು ಎಲೆ ಇದಕ್ಕೆ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಆದರೆ ಒಳ್ಳೆಯದು, ಸುಲಭ ಆಗ್ತದೆ ಮಡಿಸಲಿಕ್ಕೆ ಸಹ. ಪತ್ರೊಡೆ ಸೊಪ್ಪನ್ನು ಫಸ್ಟಿಗೆ ತೊಳೆದುಕೊಳ್ತೇನೆ. ಯೂಶ್ವಲ್ ಆಗಿ ಅಂದರೆ ವೈಲ್ಡ್ ವೆರೈಟಿ ಸೊಪ್ಪುಗಳಾದರೆ ನಾವು ಫಸ್ಟಿಗೆ ಕೊಚ್ಚಿಕೊಂಡು ಮತ್ತೆ ತೊಳೆಯುವುದು. ಇದು ಯಾಕೆ ಈಗ ಹೀಗೆ ತೊಳಿತೇನೆ ಅಂತೇಳಿ, ಮಳೆಗಾಲದ ಕಾರಣ. ಮತ್ತು ಅದರಲ್ಲಿ ಸ್ವಲ್ಪ ಇದೆಲ್ಲ ಉಂಟು. ಇದು ಜಾಸ್ತಿ ತುರಿಸದಂತಹ ಸೊಪ್ಪು, ಎಂಥ ತುರಿಕೆ ಹಾಗೆ ಬರೋದಿಲ್ಲ. ಇದು ಸ್ವಲ್ಪ ನೀರಿನ ಪಸೆ ಆರಿದ ಮೇಲೆ ಕೊಚ್ಚಿಕೊಳ್ಳುವ ಅಂತೇಳಿ ಈಗಲೇ ತೊಳೆದು ಹೀಗೆ ಇಟ್ಟುಕೊಳ್ತೇನೆ. ನಾವಿಲ್ಲಿ ಪತ್ರೊಡೆ ಮಾಡಲಿಕ್ಕೆ ತಗೊಂಡಿರುವಂಥದ್ದು 3 ಗ್ಲಾಸು ಕೆಂಪಕ್ಕಿ ಬಾಯ್ಲ್ಡ್ ರೈಸ್. ಅದೇ ರೀತಿಯಲ್ಲಿ 3 ಗ್ಲಾಸಿನಷ್ಟು ಸಮ ಪ್ರಮಾಣದಲ್ಲಿ ಬಿಳ್ತಿಗೆ ಅಕ್ಕಿ, ದೋಸೆ ಅಕ್ಕಿ ತಗೊಂಡಿದ್ದೇವೆ. ನಮಗೆ ಅಂದರೆ ಈಗ ಪತ್ರೊಡೆ ಬೆಂದಿ ಮಾಡುವಾಗ ಅದು ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳುವ, ಅಂಟು ಅಂಶ ಜಾಸ್ತಿ ಬೇಕು ಅಂತ ಹೇಳುವ ಉದ್ದೇಶದಿಂದ 2 ಅಕ್ಕಿಯನ್ನು ಸಮ ಪ್ರಮಾಣದಲ್ಲಿ ತಗೊಂಡದ್ದು. ಹಾಗೆ ಅದರೊಟ್ಟಿಗೆ ಸೇರಿಸಿ ಕಳಿಲಿಕ್ಕಿರುವಂಥದ್ದು ಒಂದು 3 ಚಮಚದಷ್ಟು ಕೊತ್ತಂಬರಿ, ಒಂದು 2 ಚಮಚದಷ್ಟು ಜೀರಿಗೆ, ಹಾಗೆ ಓಟೆ ಹುಳಿ ತಗೊಂಡಿದ್ದೇವೆ. ಓಟೆ ಹುಳಿ, ವಾಟೆ ಹುಳಿ ಅಂತ ಹೇಳ್ತೇವೆ, ಕೆತ್ತೆ ಹುಳಿ ಅಂತ ಹೇಳ್ತೇವೆ. ಅದನ್ನು ತಗೊಂಡ್ರೆ ರುಚಿ ಜಾಸ್ತಿ. ಜೊತೆಗೆ ಒಂದು 10ರಿಂದ 12 ಬ್ಯಾಡಗಿ ಮೆಣಸು, ಮತ್ತು ಜೊತೆಗೆ ರುಚಿಗೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಎರಡನ್ನು ಕೂಡ ಸೇರಿಸಿಕೊಂಡು ನಾನು ಕಡಿದುಕೊಳ್ಳುವಂಥದ್ದು. ಇದಕ್ಕೆ ಮಸಾಲೆ ಎಲ್ಲ ಎಂತ ಹುರಿಯೋದು ಬೇಡ. ಫಸ್ಟಿಗೆ ಸೀದಾ ಡೈರೆಕ್ಟಾಗಿ ಹಾಗೆ ಹಾಕಿ ಕಡ್ಕೊಳ್ಬೇಕು ಹಸಿಯಾಗಿ. ನಾನಿಲ್ಲೀಗ ಮೆಣಸು, ಕೊತ್ತಂಬರಿ, ಜೀರಿಗೆಲ್ಲ ಯಾವುದನ್ನು ಕೂಡ ಹುರಿಲಿಲ್ಲ. ಇದೆಲ್ಲ ಅಂತ ಹೇಳಿದರೆ ಸಾಂಬಾರು ಹುಡಿಯನ್ನು ಬೇಕಾದ್ರೆ ಹಾಕಿಕೊಂಡು ಕಡಿದುಕೊಳ್ಬೋದು, ತೊಂದರೆ ಏನಿಲ್ಲ, ಸುಲಭ ಆಗ್ತದೆ. ನಮ್ಮದೇ ಸಾಂಬಾರು ಹುಡಿ ಉಂಟು ಬೇಟೆ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನು ತಗೊಂಡು ಬಂದಿದ್ದೇನೆ. ಉದಯ ಕಿಚನ್ ಎಕ್ಸ್ನವರ ಉದಯ ಪರ್ಬ ಅಂತ ಹೇಳುವಂಥ ಒಂದು ಮೆಗಾ ಆಫರ್ ಹಬ್ಬವೇ ನಡೀತಾ ಉಂಟು. ಉಡುಪಿ ಸುತ್ತಮುತ್ತಲಿನಲ್ಲಿರುವವರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಇದು. ಯಾಕೆಂತ ಹೇಳಿದರೆ ಇದೇ ಆಗಸ್ಟ್ 8ನೇ ತಾರೀಕಿನಿಂದ ಆಗಸ್ಟ್ 17ನೇ ತಾರೀಕಿನವರೆಗೆ ಒಂದು ಮೆಗಾ ಆಫರ್ ಇದು ನಡೀತಾ ಇರುವಂಥದ್ದು. ಇದರಲ್ಲಿ ಏನೆಲ್ಲ ಇರ್ತದೆ ಅಂತ ಹೇಳಿದರೆ, ನಿಮ್ಮಲ್ಲಿ ಹಳೆಯ ಪಾತ್ರಗಳಿದ್ರೆ, ಹಳೆಯ ಕಿಚನ್ ಇಕ್ವಿಪ್ಮೆಂಟ್ಸ್ಗಳಿದ್ರೆ ಅದನ್ನು ನೀವು ಎಕ್ಸ್ಚೇಂಜ್ ಮಾಡಿಕೊಳ್ಬೋದು. ಅದರಲ್ಲಿ ಕೂಡ ನಿಮಗೆ ಅಪ್ ಟು 50%ವರೆಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದೀಗ ನಾನು ಉದಯ ಕಿಚನ್ಸ್ನಲ್ಲಿದ್ದೇನೆ. ಇಲ್ಲಿಗ ವಿಶೇಷವಾಗಿ ಉದಯ ಪರ್ಬ ಅಂತ ಹೇಳುವಂಥ ಒಂದು ಮೆಗಾ ಆಫರ್ ನಡೀತಾ ಉಂಟು. ಹಾಗೆ ನಾನೀಗ ಉದಯ ಕಿಚನ್ಸ್ನ ಮ್ಯಾನೇಜರ್ ಜೊತೆ ಇದ್ದೇನೆ. ಅವರೀಗ ಆಫರ್ನ ಬಗ್ಗೆ ವಿಶೇಷವಾಗಿ ಎಕ್ಸ್ಪ್ಲೈನ್ ಎಲ್ಲ ಮಾಡ್ತಾರೆ. ಸರ್, ಇದೀಗ ಯಾವುದೆಲ್ಲ ಆಫರ್ ಈ ಉದಯ ಪರ್ಬದಲ್ಲಿ ನಡೀತಾ ಉಂಟು, ಹಾಗೆ ಎಲ್ಲೆಲ್ಲ ನಡೀತಾ ಉಂಟು? ಉಡುಪಿ ಇರ್ಬೋದು, ಬ್ರಹ್ಮಾವರ, ಕಾಪು, ಕುಂದಾಪುರ, ಪಡುಬಿದ್ರಿ, ಇಲ್ಲಿ ಕಾರ್ಕಳ. ಆಫರಲ್ಲಿ ಬಂದರೆ ನಿಮಗೆ ಕೆಲವರಿಗೆ ಹಳೆಯದಿರ್ತದೆ, ತುಂಬ ಹಳತಾಗಿರುತ್ತೆ. ಸೊ ಅದನ್ನು ಡಿಸ್ಪೋಸ್ ಹೇಗೆ ಮಾಡೋದು, ಅಂದರೆ ಅದನ್ನು ಕೊಟ್ಟು ನಾವು ಹೇಗೆ ತಗೊಳ್ಳೋದು, ಅದೊಂದು ಎಲ್ಲರ ಮನೆಯಲ್ಲಿ ಹಳೆಯದು ಡಂಪ್ ಆಗಿ ಬಿದ್ದಿರ್ತದೆ. ನಾವು ಎಕ್ಸ್ಚೇಂಜಿಗೆ ಅಂತ ಹೇಳಿದರೆ, ನೀವು ಕುಕ್ಕರ್ ಬಂದರೆ ಕುಕ್ಕರೇ ತಗೊಳ್ಬೇಕಂತಿಲ್ಲ. ನಿಮ್ಮ ಹತ್ರ ಹಳೆ ಕುಕ್ಕರ್ ಇದೆಯಾ, ನಿಮಗೆ ಏನು ಪಾತ್ರೆ ಬೇಕು ಅಥವಾ ನಿಮಗೆ ಏನು ಸಾಮಗ್ರಿ ನಮ್ಮ ಅಂಗಡಿಯಲ್ಲಿ ಸಿಗ್ತದೆ, ಯಾವುದನ್ನು ಬೇಕಾದರೂ ಕೊಟ್ಟು ತಗೊಳ್ಬೋದು. ಹಿತ್ತಾಳಿಯದ್ದು ಸೇಮಿಗೆ ಹಚ್ಚಬೇಕಾ, ಚಿಕ್ಕದು 2 ಜನ ಇರುವಂತಹ ಮನೆಯವರಿಗೆ ಸರಿಯಾಗಿರುವಂಥದ್ದು ಇಲ್ಲಿಗೆ ಬನ್ನಿ, ಬೇಗ ಬನ್ನಿ, ಆಫರಲ್ಲಿ ಸಿಗ್ಬೋದು. ಫ್ರೆಂಡ್ಸ್, ಇದೀಗ ಉದಯ ಕಿಚನ್ನ ಒಳಗೆ ನೀವು ಬಂದ್ರಿ ಅಂತ ಹೇಳಿ ಆದರೆ ಇಲ್ಲಿ ಮನೆಗೆ ಬೇಕಾದಂತಹ ಐಟಮ್ಸ್ ಯಾವ್ದು ಬೇಕಾದರೂ ಇಲ್ಲಿಗೆ ಒಳಗೆ ಸಿಗ್ತದೆ. ಪಾತ್ರಗಳು, ಮಿಕ್ಸಿಗಳು, ಗ್ರೈಂಡರ್ಗಳು. ಇಲ್ಲಿ ಉದಯ ಕಿಚನ್ನ ಒಂದು ಸ್ಪೆಷಲ್ ಐಟಮ್ ಅಂತ ಹೇಳಿ ಹೇಳ್ಬೋದು. ಮ್ಯಾಜಿಕ್ ಪಾಟ್ಸ್ ಇಲ್ಲಿಗೆ ನಿಮಗೆ ಇಲ್ಲಿ ಕಾಣ್ತಾ ಇದೆ, ಮ್ಯಾಜಿಕ್ ಪಾಟ್ ಅಂತ ಹೇಳಿ. ನೀವು ಮಂಗಳೂರು ಭಾಗದವರಾಗಿದ್ದರೆ ನಿಮಗೆ ಕೂಡ ಆಫರ್ ಉಂಟು. ಸೆಪ್ಟೆಂಬರ್ 5ರಿಂದ 14ರವರೆಗೆ ಈ ಆಫರ್ ನಡೀತದೆ. ಖಂಡಿತವಾಗಿಯೂ ಭೇಟಿ ನೀಡಿ. ಉಡುಪಿ ಭಾಗದಲ್ಲಿರುವಂತಹ ಹಾಗೆ ಉಡುಪಿಯ ಕಿಚನ್ ಎಕ್ಸ್ ಶೋರೂಮ್ ಎಲ್ಲಿದೆ ಎಲ್ಲ ಕಡೆ ಕೂಡ ಈ ಆಫರ್ಗಳು ಲಭ್ಯವಿದೆ. ಖಂಡಿತವಾಗಿಯೂ ಸದುಪಯೋಗಪಡಿಸಿಕೊಳ್ಳಿ. ಕಡಿಯುವಾಗಲೇ ಸ್ವಲ್ಪ ಅರಸಿನ ಹುಡಿ ಸೇರಿಸಿಕೊಳ್ತೇನೆ. ಆಗಲೇ ಸೇರಿಸಿಕೊಳ್ಳಬೇಕಿತ್ತು, ಈಗ ಸ್ವಲ್ಪ ಮರ್ತೋಯ್ತಾನೆ. ಈಗ ಸೇರಿಸಿಕೊಳ್ಳುವ. ಕಡ್ದೆಲ್ಲ ನೈಸ್ ಆಗಿ ಆಗುವಾಗ ಸಣ್ಣ ತರಿ ಇದ್ರೂ ಕೂಡ ತೊಂದರೆ ಇಲ್ಲ. ಈ ರೀತಿಯಾಗಿ ಆಗಿದೆ. ಈಗ ಹಿಟ್ಟಿದಂತ ತೆಗೆದುಕೊಳ್ತೇನೆ.
ಇನ್ನೀಗ ಹೀಗೆ ಮುಷ್ಟಿ ಹಿಡಿದು ಚಿಕ್ಕಕ್ಕೆ ಕೊಚ್ಚಿಕೊಳ್ಳುದು. ನೋಡಿ ಫ್ರೆಂಡ್ಸ್, ನಮಗೀಗ ಪತ್ರೊಡೆ ಸೊಪ್ಪೆಲ್ಲ ಕೊಚ್ಚಿ ಆಗಿದೆ, ಚಿಕ್ಕ ಚಿಕ್ಕ ಕೊಚ್ಚಿ ಆಯಿತು. ಇನ್ನೀಗ ಮಿಕ್ಸ್ ಮಾಡೋದು ಫ್ರೆಂಡ್ಸ್. ಇದೀಗ ಬೆಂದಿಗೆ ಬೇಕಾಗುವಂಥ ಒಂದು ಮಸಾಲೆ ಮಾಡುವ. ಫಸ್ಟಿಗೆ ತೆಂಗಿನೆಣ್ಣೆ, ಸಾಂಬಾರನ್ನ ಹುಡಿ ಬೇಕಾದ್ರೆ ಹಾಕಿಕೊಂಡು ಮಾಡ್ಬೋದು. ಇದೀಗ ಸ್ವಲ್ಪ ವೆರೈಟಿಯಾಗಿ ಸಾಸಿವೆ ಎಲ್ಲ ಹಾಕಿಕೊಂಡು ಮಾಡುವಂಥದ್ದು. ಉದ್ದಿನ ಬೇಳೆ ಮತ್ತು ಸಾಸಿವೆ. ಉದ್ದಿನ ಬೇಳೆ ಹುರಿತಾ ಇದ್ದಾಗೆ ಮೆಣಸು ಕೂಡ ಹಾಕಿ ಉಂಟು, ಒಂದು 5-6 ಮೆಣಸು, ಕೊತ್ತಂಬರಿ, ಜೀರಿಗೆ. ಹುರಿದಾಗುವಾಗ ಬೇವು ಸೊಪ್ಪು, ಕೊನೆಯಲ್ಲಿ ಸ್ವಲ್ಪ ಅರಸಿನ ಹುಡಿಯನ್ನು ಹಾಕಿ ಮಸಾಲೆಯನ್ನು ತೆಗೆಯುವುದು. ಇನ್ನೀಗ ಪತ್ರೊಡೆಯನ್ನು ಮಡಿಸ್ಲಿಕ್ಕೆ ಉಂಟು. ಈಗ ನಾವು ಕಡ್ದಿರುವಂತಹ ಹಿಟ್ಟುಂಟಲ್ಲ, ಇದಕ್ಕೆ ಮೊದಲಿಗೆ ಒಂದು 5-6 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕಿಕೊಳ್ತೇನೆ. ಇದು ಪರಿಮಳ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಹಾಕಿ ತೆಂಗಿನೆಣ್ಣೆ. ಕೆಲವು ಕೆಸವಿನ ಸೊಪ್ಪಿನಲ್ಲಿ ತುರಿಕೆ ಅಂಶ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಕೊಂಡ್ರೆ ನಮಗೆ ತುರಿಸುವುದು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳುವಂಥ ಉದ್ದೇಶದಿಂದ ಹಾಕಿಕೊಳ್ಳುವುದು. ಇನ್ನೀಗ ಸರಿಯಾಗಿ ಬೆರೆಸಿಕೊಂಡು ಸ್ವಲ್ಪ ಸ್ವಲ್ಪ ಸೊಪ್ಪು ಹಾಕಿ ಸರಿ ಮಿಕ್ಸ್ ಮಾಡುವ. ನನ್ನೊಟ್ಟಿಗೆ ಇವತ್ತು ನನ್ನ ಧರ್ಮದ ಪತ್ನಿ ಇದ್ದಾಳೆ ನೋಡಿ, ಒಳ್ಳೆ ಅಡಿಗೆ ಮಾಡ್ತಾಳೆ, ಭಯಂಕರ ಕುಕ್ಕು. ಸ್ವಲ್ಪ ನೀರು ಹಾಕಿಕೊಳ್ಬೋದು ಇದಕ್ಕೆ. ನಾನೀಗ ಕಲ್ಲು ತೊಳೆದಂತಹ ನೀರೇ ಉಂಟಿತ್ತು, ಅದನ್ನು ಹಾಕಿಕೊಳ್ತೇನೆ. ಹಿಟ್ಟು ಬೆರೆಸುವಾಗ ಅಂದಾಜಾಗ್ತದೆ ಎಷ್ಟು ಸೊಪ್ಪು ಬೇಕು ಅಂತ ಹೇಳಿಕೊಂಡು, ಅದನ್ನು ನೋಡಿಕೊಂಡು ಹಾಕಿಕೊಳ್ಳುದು. ಮತ್ತು ಅದಕ್ಕೆ ಇಂಥದ್ದೇ ಲೆಕ್ಕ, ಇಷ್ಟೇ ಲೆಕ್ಕದ ಅಷ್ಟು ಸೊಪ್ಪು ಅಂತ ಹೇಳಿಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಅಂದಾಜು ಮಾಡಿ ಹಾಕಿಕೊಳ್ಬೇಕು. ನೋಡಿ ಪತ್ರೊಡೆ ಹೇಗೆ ಬಾಳೆ ಎಲೆಯಲ್ಲಿ ಮಡಿಚಿ ಮಡಿಚಿ ಇಡುವುದು. ಒಂದು ಅಂದಾಜಿನಲ್ಲಿ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ತೆಗೆದು ಇದರಲ್ಲಿ ಇಡುದು. ಬೆಂದಿಗೆ ಬೇಕಾದಂತಹ ಕಾಯಿ ಕೆರಿತಾ ಇದ್ದೇನೆ. ಒಂದು ಕಾಯಿ ಇರಲಿ, ಸ್ವಲ್ಪ ಜಾಸ್ತಿ ಕಾಯಿ ಬೇಕಾಗ್ತದೆ. ಮಸಾಲೆ ನಾವೀಗ ಹುರಿದಾಗಿದೆ, ಈಗ ಕಡಿಲಿಕ್ಕೆ ಸಹ ಉಂಟು. ಅದೀಗ ಪತ್ರೊಡೆ ಬೆಂದಿಗಿರುವ ಕಾಯಿ ಕಡಿವ. ಮಸಾಲೆ ಈಗ ಹುರಿದದ್ದುಂಟಲ್ಲ, ಅದು ತೆಂಗಿನಕಾಯಿ ಮತ್ತು ಒಂದು ನೀರುಳ್ಳಿ ಇದಿಷ್ಟನ್ನು ಹಾಕಿ ನೈಸಾಗಿ ಕಡಿಯೋದು. ಇದೀಗ ಕಡಿಯುವಾಗಲೇ ಸ್ವಲ್ಪ ಹುಳಿ ಕೂಡ ಸೇರಿಸಿಕೊಳ್ತೇನೆ. ವಾಟೆ ಹುಳಿ ಹಾಕಿದರೆ ರುಚಿ ಜಾಸ್ತಿ. ಫ್ರೆಂಡ್ಸ್, ಇದೀಗ 1 ಗಂಟೆ ಆಯಿತು, ಬೇಯುದು ಸರಿಯಾಗಿ ಬೆಂದಿರ್ಬೋದು. ಈಗ ನೋಡಿ ಒಳ್ಳೆ ಘಮ ಬರ್ತಾ ಉಂಟು. ತೆಗೆದಿಡುವ ತಣಿಲಿ ಸರಿಯಾಗಿ. ಅಂತ ಹೊಗೆ, ಇದಕ್ಕೆ ಬಿಸಿ ಬಿಸಿಗೆ ಇಲ್ಲಿಗೆ ಒಂದು ತೆಂಗಿನೆಣ್ಣೆ ಹಾಕಿ ತಿನ್ನಬೇಕು. ನೋಡಿ ಪತ್ರೊಡೆ ಅಂತ ಹೇಳಿದ್ರೆ ಹೀಗೆ. ಮಾಮೂಲಿಯಾಗಿ ಮನೆಯಲ್ಲೆಲ್ಲ ಹೇಗೆ ಅಂತ ಹೇಳಿದರೆ, ಪತ್ರೊಡೆ ಈಗ ರಾತ್ರಿ ಹೊತ್ತಲ್ಲಿ ಮಾಡಿತ್ತು ಅಂತ ಹೇಳಿದರೆ ಬೆಳಗಿನ ಹೊತ್ತಿನಲ್ಲಿ ಪತ್ರೊಡೆ ಬೆಂದಿ ಮಾಡೋದು. ಈಗ ನಾವು ಬಿಸಿ ಬಿಸಿ ಇರುವ ಕಾರಣ ಇದನ್ನು ತಣಿಸಿ ಬೆಂದಿ ಮಾಡೋದು ಹೇಗೆ ಅಂತೇಳಿ ನೋಡುವ. ಫ್ರೆಂಡ್ಸ್, ಇನ್ನೀಗ ಇದರ ಬೆಂದಿ ಮಾಡಲಿಕ್ಕೆ ಆಯಿತು. ಫಸ್ಟಿಗೆ ಈಗ ಮೊದಲಿಗೆ ಒಂದು ಒಗ್ಗರಣೆ ಮಾಡಿಕೊಳ್ಳುವ. ನನ್ನ ಹೆಂಡತಿ ಮಾಡಿಕೊಳ್ತಾಳೆ ಅದನ್ನು. ನಾನು ಇದನ್ನೀಗ ತಣ್ಣದ ಕೂಡಲೇ ಎಲ್ಲ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಹೊತ್ತಾಗಿ ಒಂದು 8ರಿಂದ 10 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ. ಒಳ್ಳೆ ಶುದ್ಧವಾದ ತೆಂಗಿನೆಣ್ಣೆ ಇಲ್ಲಿ ನಾವು ಉಪಯೋಗಿಸ್ತಾ ಇರುವಂಥದ್ದು. ಒಳ್ಳೆ ಪರಿಮಳ ಕೂಡ ಇರ್ತದೆ, ಟೇಸ್ಟ್ ಕೂಡ ಜಾಸ್ತಿ. ಈಗ ರೇಟ್ ಮಾತ್ರ ಹೇಳೋದು ಬೇಡ, ಭಯಂಕರ ಆಗಿದೆ ತೆಂಗಿನೆಣ್ಣೆ. ಮೊದಲಿಗೆ ಸಾಸಿವೆ ಮತ್ತು ಉದ್ದಿನ ಬೇಳೆ ಒಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ. ಬೇವು ಸೊಪ್ಪು ಮತ್ತು ಕೊಚ್ಚಿಟ್ಟಂತ ನೀರುಳ್ಳಿ. ಅಂದ್ರೆ ಅದು ಯಾಕಷ್ಟು ದೊಡ್ಡ ಹೋಳು ಮಾಡುದು ಅಂದ್ರೆ, ನಾವೀಗ ಮಿಕ್ಸ್ ಮಾಡ್ತೇವಲ್ಲ, ಆಗ ಹುಡಿ ಹುಡಿ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ಮಿನಿಮಮ್ ಒಂದು ಕ್ಯೂಬ್ ಸೈಜ್ ಇರುವಂಥದ್ದು ಹೋಳುಗಳನ್ನಾಗಿ ಮಾಡಬೇಕು. ಈಗ ಕಡ್ದಿಟ್ಟಂತ ಅರಪ್ಪೆ ಅಂತ ಉಂಟು, ಅದನ್ನು ಇದಕ್ಕೆ ಹಾಕಿಕೊಳ್ಳಿ. ಚಂದ ಅದರ ಹಸಿ ವಾಸನೆ ಎಲ್ಲ ಹೋಗುವಲ್ಲಿ ಮಾಡಬೇಕು. ಇದಕ್ಕೆ ಬೇಕಾದಂಥ ಉಪ್ಪು ಈಗಲೇ ಹಾಕಿಕೊಳ್ತೇನೆ. ಸ್ವಲ್ಪ ಎಲ್ಲದಲ್ಲಿ ಉಪ್ಪು ಉಂಟು, ಹಾಗೆ ನೋಡಿಕೊಂಡು ಹಾಕಿಕೊಂಡ್ರೆ ಒಳ್ಳೆಯದು.
ನೋಡಿ ಈಗ ನಮ್ಮ ಬೆಂದಿಯ ಪಾಕ ಎಲ್ಲ ಸರಿಯಾಗಿ ಕುದಿಯಿತು. ಇನ್ನೀಗ ನಾನು ತುಂಡು ಮಾಡಿಟ್ಟಂಥ ಪತ್ರೊಡೆಯನ್ನು ಸೇರಿಸಿಕೊಳ್ಳುವುದು. ಇದಕ್ಕೆ ಎಲ್ಲಗೆ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅದೊಳ್ಳೆ ಮಂದಾಗಿ ಒಳ್ಳೆ ಗಸಿಯ ಥರ ಬರ್ತದೆ. ಮತ್ತು ತಿನ್ನಲಿಕ್ಕೆ ಟೇಸ್ಟ್ ಅಂತ ಹೇಳಿದರೆ ಅಷ್ಟು ಟೇಸ್ಟ್ ಇದೆ. ನೋಡಿ ಅದರ ಟೆಕ್ಸ್ಚರ್. ಬೆಳ್ಳುಳ್ಳಿ ಎಲ್ಲ ಬೇಕು ಯೂಸ್ ಮಾಡುವವರಿದ್ದೀರಿ ಅಂತ ಹೇಳಿದರೆ ಇದಕ್ಕೆ ಬೆಳ್ಳುಳ್ಳಿಯ ಒಗ್ಗರಣೆ ಮಾಡಿಕೊಂಡು ಹಾಕಿಕೊಂಡು ಮಾಡ್ಬೋದು. ನಾನಿಲ್ಲೀಗ ನೀರುಳ್ಳಿ ಯೂಸ್ ಮಾಡಿದ್ದೇನೆ. ಬೆಳ್ಳುಳ್ಳಿ ಮಾಡಿದರೆ ಬೆಳ್ಳುಳ್ಳಿ ಕೂಡ ಸೇರಿಸಿಕೊಳ್ಬೋದು, ಅದು ಕೂಡ ಒಂದು ಪರಿಮಳ ಇರ್ತದಲ್ಲ. ಪತ್ರೊಡೆ ಬೆಂದಿ ಎಲ್ಲ ಮಾಡಿ ಆಯಿತು. ಇನ್ನೀಗ ತಿನ್ನದೆ ಇಂತ ನೋಡ್ಲಿಕ್ಕಿಲ್ಲ, ಒಳ್ಳೆ ಹಸಿರು ಆಗ್ತಾ ಉಂಟು. ಭಾರಿ ಒಳ್ಳೆಯದಾಗಿದೆ. ನನಗಂತೂ ಭಯಂಕರ ಇಷ್ಟ ಇದು ಅಂತ ಹೇಳಿದರೆ. ಹಾಗೆ ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು ಪತ್ರೊಡೆ ಬೆಂದಿ ಅಂತೇಳಿ ನಂಗೆ ಇಷ್ಟ ಅಂತೇಳಿ. ಹಾಗೆ ಇವತ್ತು ನಾವು ಇದನ್ನು ಕೂಡ ಮಾಡಿ ತಿಂದಾಯಿತು. ಒಳ್ಳೆ ಐಟಮ್, ಎಲ್ಲರೂ ಕೂಡ ಮಾಡಿ. ಸ್ವಲ್ಪ ಕೆಲಸ ಜಾಸ್ತಿ, ಪತ್ರೊಡೆ ಮಾಡಿ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದ್ರೆ ಆಗ್ತದೆ. ಹೀಗೆಲ್ಲ ಮಾಡಿದರೆ ಇನ್ನೂ ಕೂಡ ರುಚಿ ಅಲ್ಲ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವೆರೈಟಿ ರೆಸಿಪಿ ಒಟ್ಟಿಗೆ ಸಿಗುವ. ನಮಸ್ಕಾರ. ಭಾರಿ ಒಳ್ಳೆಯದಾಗಿದೆ.